ಮಂಡಿ ಬಾಜಾರದಾಗ ಜಗಳ ಆಯ್ತತ್ತ ಬನಾಟಿ ಲಾಜ್ನ್ಯಾಗ ಬಗೆಹರಿತತ್ತ. ಲಾಜ್ನ್ಯಾಗ ಗಂಡ ಹೆಂಡತಿ ಜಗಳ ಬಗೆಹರಿತದ? ಬೇಕಲ್ಲ. ಏನು ಪದವಿ ಕೊಟ್ಟಾರ ಆ ಪದವಿ ಒಳಗೆ ಇರ್ಬೇಕಾಗ್ಯದ. ನಾವು ಇರ್ಬೇಕು. ನಮ್ ಸರ್ ಪದವಿ ಕೊಟ್ಟಾರ ಇವರು. ಕರೆ ಹಾಡೋರಿಗೆ ಗೊತ್ತಾಗಲ್ಲ, ಅಚ್ಚಗ ನಿತ್ ಮಾಸ್ತರ್ಗಾರಿಗೆ ಗೊತ್ತಾಗಲ್ಲ. ಹೆಂಗ್ರಿ ಸರ್? ಸರ್ ನೀವು ಪುರಾಣಕಾರರ ಅದೀರಿ, ನೀವು ಸಂಭಾಷಣೆಗಾರರ ಅದೀರಿ. ನೀವು ಅದೇ ರೀ ನಿಮ್ಮ ತೆಲಿಯದು ಏನು ಒಲಿಯದು? ಹೌದು. ಒಂದು ಹುಡುಗಿ ಕೈಲಿ ಒಂದು ಲಾಜ್ನ್ಯಾಗ ಹೋಗಿ ಬಗೆಹರಿತೇಳಿ ಅನಿಸ್ತೀರಂದ್ರ ನೀವ್ ಎಂತ ಮಾಸ್ತರು? ಹೆಂಗತ್ತೀರಿ ಅದಕ್ಕ?
ಮಾಡಬ್ಯಾಡ್ರಿ ದೈವ ಗಲ್ಬಲ ಮರ್ತ್ಯದ ಒಳಗ ಮಾಡಿದ ಮಹಾತ್ಮರ ಲೀಲಾ ಧರಣಿ ಮೇಲೆ ಮಾಡಿದ ಮಹಾತ್ಮರ ಲೀಲಾ ಧರ್ಮ ರಕ್ಷಣೆಗಾಗಿ ಗುರುವ ರೇವಣ ಸಿದ್ಧ ಬಂದು ಧರಣಿ ಮ್ಯಾಲ ಸತ್ಯ ಸಿದ್ಧರ ಕತೆ ಸಾರಿ ಹೇಳದ ಒಳಗ ಮಾಡಿದ ಮಾತಮರ ಲೀಲಾ ಧಾರಣಿ ಮೇಲೆ ಮಾಡಿದ ಮಾತಮರ ಲೀಲಾ ಮರ್ತ್ಯದ ಒಳಗ ಮಾಡಿದ ಮಹಾತ್ಮರ ಲೀಲಾ ಧರಣಿ ಮೇಲೆ ಮಾಡಿದ ಮಾತಮರ ಲೀಲಾ ಧರ್ಮ ರಕ್ಷಣೆಗಾಗಿ ಗುರುವ ರೇವಣ ಸಿದ್ಧ ಬಂದ ಧರಣಿ ಮ್ಯಾಲ ಸತ್ಯ ಸಿದ್ಧರ ಕತೆ ಸಾರಿ ಹೇಳತ್ತೇನೆ ಬಲ ಧಾರಣೆ ಮೇಲೆ ಮಾಡಿದ ಮಾತಮರ ಲೀಲಾ ಧಾರಣೆ ಮೇಲೆ ಮಾಡಿದ ಮಾತಮರ ಲೀಲಾ ಧರ್ಮ ರಕ್ಷಣೆಗಾಗಿ ಗುರುವ ರೇವಣ ಸಿದ್ಧ ಬಂದು ಧರಣಿ ಮ್ಯಾಲ ಸೋಮವಾರ ದಿನ ಸೋಮನಾಥ ಲಿಂಗಕ್ಕ ತಂದರ ಭಕ್ತರು ಆಗಲ ಭಕ್ತಿಲೆ
ಹೋಗಿ ತೆರದರ ಬಾಗಿಲ ಎಲ್ಲರೂ ಕೂಡಿ ತೆರದರ ಬಾಗಿಲ ಧೂಪ ದೀಪ ಬೆಳಗ್ಗೆ ನೈವೇದ್ಯ ಹಿಡಿದು ಸರದು ನೇತ್ರಲಿಂಗದ ಮಗಲ ಸತ್ಯ ಸಿದ್ಧರ ಕತೆ ಸಾರಿ ಹೇಳತ್ತೇವ ಬಲ ಅರ್ಥದ ಒಳಗ ಮಾಡಿದ ಮಾತು ಮಾರಲಿಲ್ಲ ಧಾರಣೆ ಮೇಲೆ ಮಾಡಿದ ಮಾತು ಮಾರಲಿಲ್ಲ ಧರ್ಮ ರಕ್ಷಣೆಗಾಗಿ ಗುರುವಾರೇ ಒಣದ ಬಂಧರಣೆ ಮ್ಯಾಲ ಲಿಂಗದೊಳಗಿಂದು ಶಬ್ದ ಗುಡುಗು ಮೆಚ್ಚಿದಂಗ ಕಂಡದ ಹಗಲೆಲ್ಲ ನೋಡಿದ ಜನರ ಎದೆಯಂದದು ಝಲ್ಲ ನೋಡಿದ ಜನರ ಎದೆಯಂದದು ಝಲ್ಲ ಸಾವಿರ ಕಿರಣಗಳ ಬೆಳಕ ಚಿಮ್ಮತ್ತಿತ್ತು ಲಿಂಗದೊಳಗಿಂದು ಫುಲ್ಲ ಸಿದ್ಧರ ಕತೆ ಸಾರಿ ಹೇಳತ್ತೇನೆ ಬಲ ಮಧ್ಯದ ಒಳಗ ಮಾಡಿದ ಮಾತು ಮರಲಿಲ್ಲ ಧರಣಿ ಮೇಲೆ ಮಾಡಿದ ಮಾತು ಮರಲಿಲ್ಲ ಧರ್ಮ ರಕ್ಷಣೆಗಾಗಿ ಗುರುವಾರೇ ವರ್ಣಿಸಿದ್ದ ಬಂದ ಧರಣಿ ಮ್ಯಾಲ ಲಿಂಗದೊಳಗಿಂದು ಶಬ್ದ ಲಿಂಗದೊಳಗಿಂದು ಶಬ್ದ ಹುಡುಗು ಮೆಚ್ಚಿನಗ ಕಂಡದ ಹಗಲೆಲ್ಲ ನೋಡಿದ ಜನರ ಎದೆಯಂದದು ಜಲ್ಲ ನೋಡಿದ ಜನರ ಎದೆಯಂದದು ಜಲ್ಲ ಸಾವಿರ ಕಿರಣಗಳ ಬೆಳಕ ಚಿಮ್ಮತ್ತಿತ್ತು ಲಿಂಗದೊಳಗಿಂದು ಫುಲ್ಲ ಸತ್ಯ ಸಿದ್ಧರ ಕತೆ ಸಾರಿ ಹೇಳ್ತೇವ ಬಲ ಮರದ ಒಳಗ ಮಾಡಿದ ಮಾತು ಮರಲಿಲ್ಲ ಅರ್ಥದ ಒಳಗ ಮಾಡಿದ ಮಾತು ಮರಲಿಲ್ಲ ಧರ್ಮ ರಕ್ಷಣೆಗಾಗಿ ಗುರುವಾರೇ ಒಣಸಿದ್ದ ಬಂದು ಧರಣಿ ಮ್ಯಾಲ ಜಂಗಮ ರೂಪ ಶ್ರೀ ಗುರುವಾರೇ ಒಣಸಿದ್ದ ಮೂಡಿ ವರ್ಣ ಲೀಲಾ ಕೊರಳಲ್ಲಿ ರುದ್ರಾಕ್ಷಿ ಕೈಯೋಳು ತ್ರಿಶೂಲ ಕೊರಳಲ್ಲಿ ರುದ್ರಾಕ್ಷಿ ಕೈಯೋಳು ತ್ರಿಶೂಲ ಏರಿಸಿ ಜಡಿ ಕಟ್ಟಿ ಲಿಂಗದೊಳಗಿಂದ ಗೂರು ಎದ್ದು ಬಂದನ ಮ್ಯಾಲ ಸತ್ಯ ಸಿದ್ಧರ ಕತೆ ಸಾರಿ ಹೇಳತ್ತೇನೆ ಮಾಡ್ಬಾರ ಬಲ
ಮರ್ತ್ಯದ ಒಳಗ ಮಾಡಿದ ಮಹಾತ್ಮರ ಲೀಲಾ ಧರಣಿ ಮೇಲೆ ಮಾಡಿದ ಮಹಾತ್ಮರ ಲೀಲಾ ಒಂದು ಧರಣಿ ಮ್ಯಾಲ ಜಂಗಮ ರೂಪ ಶ್ರೀ ಗುರುವಾರ್ಯವಣ ಸಿದ್ಧ ಮೂಡಿ ವರುಣ ಲೀಲಾ ಕೊರಳಲ್ಲಿ ರುದ್ರಾಕ್ಷಿ ಕೈಯೋಳು ತ್ರಿಶೂಲ ಕೊರಳಲ್ಲಿ ರುದ್ರಾಕ್ಷಿ ಕೈಯೋಳು ತ್ರಿಶೂಲ ಜಡಿ ಕಟ್ಟಿ ಲಿಂಗದೊಳಗಿಂದ ಗೂರು ಎದ್ದು ಬಂದನ ಮ್ಯಾಲ ಏ ಸತ್ಯ ಸಿದ್ಧರ ಕತಿ ಸಾರಿಗೆ ಮಧ್ಯದ ಒಳಗ ಮಾಡಿದ ಮಹಾತ್ಮರ ಲೀಲಾ ಧರಣಿ ಮೇಲೆ ಮಾಡಿದ ಮಹಾತ್ಮರ ಲೀಲಾ ರಕ್ಷಣೆಗಾಗಿ ಗುರುವರ್ಯ ಒಣಸಿದ್ದ ಬಂದ ಧರಣಿ ಮ್ಯಾಲ ಒಣಸಿದ್ದರು ಅವತರಿಸಿ ಬರುವಾಗ ಅದರ್ಯಾದ ತಾಳಲಾರ್ದೆ ನೆಲ ಹರುಷಾಗಿ ಉಕ್ಯವ ಸಾಗರ ಜಲ ಹರುಷಾಗಿ ಉಕ್ಯವ ಸಾಗರ ಜಲ ದೇವತೆಯರು ಹೂಮಳಿ ಗರ್ದಾರು ಸದಾ ಇರ್ಲಿ ಶಂಕರನ ಬಲ ಸತ್ಯ ಸಿದ್ಧರ ಕತಿ ಸಾರಿಗೆ ಹೇಳತ್ತೇನೆ ಮಧ್ಯದ ಒಳಗ ಮಾಡಿದ ಮಹಾತ್ಮರ ಲೀಲಾ ಧರಣಿ ಮೇಲೆ ಮಾಡಿದ ಮಹಾತ್ಮರ ಲೀಲಾ ಧರ್ಮ ರಕ್ಷಣೆಗಾಗಿ ಗುರುವರ್ಯ ಒಣಸಿದ್ದ ಬಂದ ಧರಣಿ ಮ್ಯಾಲ ಕೊಲ್ಲಿ ಪಾಕಿ ಜನ ರೇವಣ ಸಿದ್ದಾಗ ನೋಡಿ ಕೇಳ್ರಿ ಅಲ್ಲ ಸಾಕ್ಷಾತ್ ತೋರ್ಯನ ಪರ ಶಿವನ ಲೀಲಾ ಸಾಕ್ಷಾತ್ ತೋರ್ಯನ ಪರ ಶಿವನ ಲೀಲಾ ತುಂಬಿದ ಜನ ಎಲ್ಲ ಹಂಬಲದಿಂದ ಹೋಗಿ ಹಿಡಿದ್ರು ಗುರುವಿನ ಕಾಲ ಸಿದ್ಧರ ಕತ್ತಿ ಸಾರಿಗೆ ಹೇಳತ್ತೇನೆ ಮಠದ ಒಳಗ ಮಾಡಿದ ಮಹಾತ್ಮರ ಲೀಲಾ ಅರಣಿ ಮೇಲೆ ಮಾಡಿದ ಮಹಾತ್ಮರ ಲೀಲಾ ಧರ್ಮ ರಕ್ಷಣೆಗಾಗಿ ಗುರುವರೆ ಒಣಸಿದ್ದ ಬಂದ ಧರಣಿ ಮ್ಯಾಲ ರೇವಣ್ಣ ಸಿದ್ಧರು ಓಹೋ ಮತ್ತೆ ಸರಿ ನಮ್ಮ ಪಾರ್ ಕುಣಿಲಿಕ್ಕತ್ತದಲ್ಲಿ ಹಾ ಯಾಕಂತ ಕೇಳಿದ್ರೆ ಆಯಿ ಮನ್ಯಾಗ ದಾರಿ ಕೈಲಿಕ್ಕತ್ತಿರ್ತಾಳ ಮತ್ತೆ ಪುಸ್ತಕನೇ ಪರಾಕ್ ಬಿತ್ತಂದ್ರೆ ಮತ್ತೆ ನಮಗೆ ತಂದಿಟ್ಟಿ ದಾಳಿ ನಿನಗೆ ಬಿಟ್ಟು ನಮ್ಮ ಕಟ್ಟ ನಾಯಿ ಹಾ ಮುತ್ತೇನ ಕೆಲಸ ಸಭಾ ಪಂಡಿತರಲ್ಲಿ ಹೌದಪ್ಪ ಹೌದು ಸಭಾ ಪಂಡಿತರಲ್ಲಿ ಸಹವಿನಯದ ಪ್ರಾರ್ಥನೆ ಅಣ್ಣ ಸ್ವಲ್ಪ ಸೌಂಡ್ ಇಡೋಣ ಮಾಯಕ ಅದಕ್ಕೆ ಮಹಾತ್ಮರಾಗಿರ್ತಕ್ಕಂಥವ್ರು ಒಂದು ಮಾತು ಹಿಂಗೆ ಹೇಳಿದ್ರಲ್ಲ ಅಮ್ಮರಣ್ಣ ಏನ್ ಹೇಳ್ಯಾರಿಪ್ಪ ಮಾತ ಎಲ್ಲ ಬಲ್ಲವ್ರಿಲ್ಲ ಬಲ್ಲವರು ಬಾಳಿಲ್ಲ ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳಿಲ್ಲ ಬಲ್ಲವರಿದ್ದು ಬಲವಿಲ್ಲ ಸಾಹಿತ್ಯ ಎಲ್ಲರಲ್ಲಿಲ್ಲ ಸರ್ವಜ್ಞ ಅಂತ ಹೇಳಿದ್ರು ಇದೇ ಮಾತು ಯಾಕೆ ಹೇಳಿದ್ರಿಪ್ಪ ಎಲ್ಲ ಬಲ್ಲವರು ಎಲ್ಲ ಕಡೆಗೆ ಇರುವುದಿಲ್ಲ ಅಂತ ಹೇಳ್ಯಾರ ಅವರು ಹೌದೌದು ಹೇಳ್ಯಾರು ಎಲ್ಲ ಬಲ್ಲವರು ಎಲ್ಲ ಕಡೆ ಇರುವುದಿಲ್ಲ ಅಂತ ಹೇಳ್ಯಾರ ಒಂದು ಬತ್ ಅಂದ್ರ ಒಂದು ಬರಂಗಿಲ್ಲ ಹೌದು ಒಂದು ಬತ್ ಅಂದ್ರ ಒಂದು ಬರುವುದಿಲ್ಲ ಬರಂಗಿಲ್ಲ ಹೌದು ಕರೆ ಎಲ್ಲಾನು ನಮಗ ಬರ್ತದ ಅಂತ ಹೇಳಿ ನಾವು ಅನ್ಕೋಬಾರದು ಹೌದು ಎಲ್ಲಾನು ನಮಗ ಬರ್ತದ ಅಂತ ಅನ್ಕೋಬಾರದು ನಾವು ಎಲ್ಲದ್ರೊಳಗೆ ಸೂರಿದೀವಿ ಎಲ್ಲಾನು ಬರ್ತದ ಹೌದು ನಮ್ಮಂಗೆ ಯಾರೂ ಇಲ್ಲ ಅಂತೇಳಿ ಇದು ಅನ್ಕೋಲಕ್ ಹೋಗಬಾರದು ಇಲ್ಲಿ ಒಂದು ಮಾತು ಹೇಳ್ತೀನಿ ನಾನು ಏನು ಮಾತ್ರಿ ನಮ್ಮ
ಅಂಬಳ್ನೂರು ಸರ್ ಅವರು ರೇವಣಸಿದ್ದ ಸರ್ ಹೇಳಿದ್ರ ಅವರು ಏನ್ ಹೇಳ್ಯಾರಿಪ್ಪ ಸರು? ಏನ್ ಹೇಳಿದ್ರ ಅಂತ ಕೇಳಿದ್ರ ಇವತ್ತು ಬಸನಾಳ ಗ್ರಾಮದೊಳಗ ಹಾ ಗಂಡ ಹೆಂಡತಿ ಸೇವಾ ಮಾಡ್ತಾರಂದ ಇದು ಪೂರ್ವ ಜನ್ಮದ ಪುಣ್ಯ ಐತಿ. ಹೌದಾ ಹೇಳ್ಯಾರಿಪ್ಪ ಸರು? ಏ ಪೂರ್ವ ಜನ್ಮದ ಪುಣ್ಯ ಅಂತ ಹೇಳಿದ್ರು. ಇವ್ರೇ ಪೂರ್ವ ಜನ್ಮದ ಪುಣ್ಯ ಅಂತ ಹೇಳಿದ್ರು. ಅವ್ರ ಏನಂದ್ರ ಗೊತ್ತದನು? ಏನಂದ್ರಿ? ಜಮಖಂಡಿ ಬಾಜಾರದಾಗ ಜಗಳ ಐತ, ಬನಹಟ್ಟಿ ಲಾಜ್ನ್ಯಾಗ ಬಗೆಹರಿತ. 80,000 ದಂಡ ಬಿತ್ತದಪ್ಪ ಮಾತ. ಇದು 80,000 ದಂಡ ಬಿತ್ತತ್ತ. ಇದು ಪುಣ್ಯದ ದಾರಿನೇ ಇದು. ಹೌದು. ಯಾವಾಗ ಪುಣ್ಯದ ದಾರಿ, ಯಾವಾಗ ಎಲ್ಲಿ ಹೋಯ್ತು, ಯಾನ ಸುದ್ದಿ? ಗಂಡ ಹೆಂಡತಿ ಜಗಳ ಮನ್ಯಾಗಪ್ಪ ಅದು. ಜಮಖಂಡಿ ಬಾಜಾರದಾಗ ಜಗಳ ಆಯ್ತತ್ತ, ಬನಾಟಿ ಲಾಜ್ನ್ಯಾಗ ಬಗೆಹರಿತತ್ತ. ಲಾಜ್ನ್ಯಾಗ ಗಂಡ ಹೆಂಡತಿ ಜಗಳ ಬಗೆಹರಿತದ? ಬೇಕಲ್ಲ. ಏನು ಪದವಿ ಕೊಟ್ಟಾರ ಆ ಪದವಿ ಒಳಗೆ ಇರ್ಬೇಕಾಗ್ಯದ. ನಾವು ಇರ್ಬೇಕು. ನಮ್ ಸರ್ ಪದವಿ ಕೊಟ್ಟಾರ ಇವ್ರು. ಕರೆ ಹಾಡೋರಿಗೆ ಗೊತ್ತಾಗಲ್ಲ, ಅಚ್ಚಗ ನಿತ್ ಮಾಸ್ತರ್ಗಾರಿಗೆ ಗೊತ್ತಾಗಲ್ಲ. ಹೆಂಗ್ರಿ ಸರ್? ಸರ್ ನೀವು ಪುರಾಣಕಾರ ಅದೀರಿ, ನೀವು ಸಂಭಾಷಣೆಗಾರ ಅದೀರಿ. ನೀವು ಅದೇ ರೀ. ನಿಮ್ಮ ತೆಲಿಯದು ಏನು ಒಲಿಯದು? ಹೌದು. ಒಂದು ಹುಡುಗಿ ಕೈಲಿ ಒಂದು ಲಾಜ್ನ್ಯಾಗ ಹೋಗಿ ಬಗೆಹರಿತೇಳಿ ಅನಿಸ್ತೀರಂದ್ರ ನೀವ್ ಎಂತ ಮಾಸ್ತರು? ಹೆಂಗತ್ತೀರಿ ಇದಕ್ಕ? ನೀವ್ ಎಂತ ಗಂಡ ಹೆಂಡತಿ? ಗಂಡ ಹೆಂಡತಿ ಅಂದ್ರೆ ಹೆಂಗಿರ್ಬೇಕು? ಗಂಡ ಹೆಂಡತಿ ಜಗಳ ಉಂಡು ಮಲಗತ್ತಾನತ್ತ. ಹೌದು. 4 ಗಾಡಿ ಮಧ್ಯದೊಳಗಿರ್ಬೇಕು. ಹೌದು. ಬಾಜಾರದಾಗ ಜಗಳ ಮಾಡ್ದ, ಲಾಜ್ನ್ಯಾಗ ಹೋಗಿ ಬಗೆಹರಿಸ್ಕೊಂಡ 80,000 ದಂಡ ಬಿತ್ತು. 80,000 ದಂಡ ಕೊಟ್ಟ. ಇಲ್ಲ ಬಂತು ಜಮಖಂಡಿ ಬಸ್ ಸ್ಟ್ಯಾಂಡ್. ಇದು ಗಂಡ ಹೆಂಡತಿ ಜಗಳದಾಗ ದಂಡ ಕೊಡ್ತಾರ? ಕುಚಬಿ ನೈ. ಇದೇ ನೋಡ್ರಿ, ನಾವ್ ಹೆಂಗಿರ್ತೀವಲ್ಲ ಆ ಮನ್ಯಾಗಿದ್ದವ್ರು ಹಂಗಿರ್ತಾರ. ಹೌದು. ಹೆಂಗ್ ಮಾತಂತ ಕೇಳಿದ್ರ ಹೆಂಗ್ರಿ? ಆ ಒಬ್ಬ ಗಂಡ ಹೆಂಡತಿಗೆ ಒಬ್ಬ ಗಂಡಸ್ ಮಗ ಹುಟ್ಟಿ ಬಂದ. ಒಬ್ಬನೇ ರೀ? ಒಬ್ಬನೇ. ಹೌದು. ಅಣ್ಣ ಒಂದ್ ಸ್ವಲ್ಪ ಶಾಂತತೆ ಕಾಪಾಡ್ರಿ. ಸ್ವಲ್ಪ ಗಪ್ಪಾರಿಪ್ಪ. ಶಾಂತತೆ ಕಾಪಾಡ್ರಿ. ಗಂಡ ಹೆಂಡತಿಗೆ ಒಬ್ಬ ಗಂಡಸ್ ಮಗ ಹುಟ್ಟಿ ಬಂದ. ಹೌದು. ಗಂಡಸ್ ಮಗ ಹುಟ್ಟದ ಕೂಡಲೇ ತಂದಿದ್ದವ ತೀರ್ಕೊಂಡ. ಅಪ್ಪ ಸರಿ ಹೋದ. ಅಪ್ಪ ಸರಿ ಹೋದ. ತಾಯಿ ಇದ್ದಕ್ಕೆ ಮಗನಿಗೆ ಶಾಲಿ ಕಲಿಸಿ ಮಾಸ್ತರ್ ನೌಕರಿ ಮಾಡಿಸಿದಳು. ಮಾಸ್ತರ್ ನೌಕರಿ ಮಾಡಿಸಿದಳು. ಹೌದು. ಮಗ ಮಾಸ್ತರ್ ನೌಕರಿ ಮಾಡ್ತಿದ್ದ. ತಾಯಿಗೆ ವಯಸ್ಸಾಗಿತ್ತು. ತಾಯಿ ವಿಚಾರ ಮಾಡ್ತಾಳ, ನನಗಂತೂ ವಯಸ್ಸಾಗ್ಯಾದ, ನನ್ನ ಮಗನ ದೊಡ್ಡವಾಗ್ಯಾನ, ಹೌದು, ನೌಕರಿ ಆಗ್ಯಾದ, ನನ್ನ ಮಗನಿಗೆ ಒಂದು ಲಗ್ನ ಮಾಡ್ಬೇಕಂತ ಹೇಳಿ ತಾಯಿ ಇದ್ದಕ್ಕೆ ಒಂದು ಹೆಣ್ಣು ತೆಗೆದು ಮಗನಿಗೆ ಲಗ್ನ ಮಾಡಿದಳು. ಹೌದಪ್ಪ, ಹೌದು, ಲಗ್ನ ಮಾಡಿದಳು. ಅಣ್ಣ ಒಂದ್ ಸ್ವಲ್ಪ ಅಣ್ಣ ಗಪ್ಪರಿ. ತಾಯಿ ಇದ್ದಕ್ಕೆ ಹೌದು ಮಗನಿಗೆ ಲಗ್ನ ಮಾಡಿದಳು. ಮನೆಗೆ ಸೊಸೆ ನಡ್ಲಿಕ್ಕೆ ಬಂದಳು. ಹೌದಪ್ಪ, ಹೌದು, ಹೊಸದಾಗಿ ನಡ್ಲಿಕ್ಕೆ ಮನೆಗೆ ಬಂದಳು. ನಡ್ಲಿಕ್ಕೆ ಮನೆಗೆ ಬಂದಳು. ಹೌದು. ಹೆಣ್ಮಗಳು ಒಂದು ಹೊಸ್ತಲ ಕಾಲ ಒಳಗಿಟ್ಟಳು. ಹೌದು. ಒಂದು ಹೊಸ್ತಲ ಕಾಲ ಒಳಗ, ಒಂದು ಹೊಸ್ತಲ ಕಾಲ, ಒಂದು ಕಾಲ ಹೊರಗ. ಹೌದು. ಹೊರಗ ಒಂದು ಹೊಸ್ತಲ ಹೊರಗ, ಒಂದು ಒಳಗ, ಒಂದು ಒಳಗ. ಒಳಗಿಟ್ಟಳು. ಹೌದು. ಒಳಗಿಟ್ಟು ಸೊಸಿ ಹಿಂಗ ನೋಡಿದಳು. ಹ್ಯಾಂಗ್ರಿ? ಹಿಂಗ ನೋಡಿದಳು. ಹಣಿಗೆ ಹಾಕಿ ಮನ್ಯಾಗ ನೋಡಿದಳು. ಮನ್ಯಾಗ ನೋಡಿದ ಕೂಡಲೇನೆ ಆ ಮಾವನ ಪೋಟು ಗುಂಟಕ್ಕಿತ್ತು. ಹೌದು. ಎದುರಿಗೆ ಸ್ಟೇಟ್ ಇತ್ತು. ಮಾಮನ ಪೋಟು ಗುಂಟಕ್ಕಿತ್ತು. ಹೌದು. ಆ ಮಾಮನ ಪೋಟಿಗೆ ಹಾರ ಹಾಕಿದ್ರು. ಹೌದಪ್ಪ, ಹೌದು, ಹಾರ ಹಾಕಿದ್ರು. ಆ ಹಾರದ ತೆಳಗೆ, ಆ ಪೋಟದ ತೆಳಗೆ ಅತ್ತಿದ್ದಕ್ಕೆ ಕುರ್ಚಿ ಮ್ಯಾಗ ಕಾಲ ಹಾಕಿ ಆ ತಳಗೆ ಕೂತಿದಳು. ಹೌದಪ್ಪ, ಹೌದು, ತಳಗ ಕೂತಿದಳು. ಅವಾಗ ಸೊಸಿ ಎತ್ತಾಳ, ಏನ್ ಹೇಳಿದಳು? ನಮ್ಮ ಅತ್ತಿ ಪೋಟು ಅಂದ್ರು, ನಮ್ಮ ಅತ್ತಿ ಪೋಟು ಒಂದು ನಮ್ಮ ಮಾಮನ ಪೋಟು ಮಗಳಾಗಿದ್ದಿತ್ತಂದ್ರೆ ಭಾರಿ ಆಗ್ತಿತ್ತು ಅಂದಳು. ಹೌದು. ಅಂದ್ರೆ ಇಬ್ರು ಜೋಡಿ ಆದ್ರೆ ಚಂದ ಆದೈತಿ ಏನ್ರಿ? ಅತ್ ಒಂದು ಗಪ್ಪನೆ ಮ್ಯಾಗ ಹೋಗಿತ್ತಂದ್ರೆ ನನಗೆ ಚಲೋ ಆತಿತ್ತು ಅಂದಳು. ಅಂದ್ರೆ ಸೊಸಿಗೆ ಅನುಕೂಲ ಆಗಂಗ, ಅಕ್ಕಿಗೆ ಅನುಕೂಲ ಆಗಂಗ ನೋಡಿ ಮುದುಕಿ ಯಾವಾಗ ಸೈತದ. ಹೌದು. ಈ ಮನ್ಯಾಗ ಯಾವಾಗ ನಾ ಕೈಕಾಲು ಬಿಚ್ಚ ಹಾಳಿ ನಾ ಹೆಂಗ ರಾಣಿ ಹಂಗ ಮೆರಲಿ ಅಂತೇಳಿ. ಹೌದು. ಆ ಮುದುಕಿ ಯಾವಾಗ ಸೈತದ ಅಂತೇಳಿ ಒಳಗೆ 2 ಕಾಲಿಟ್ಟು ಒಳಗೆ ಬಂದಳು. ಹೌದಪ್ಪ, ಹೌದು, ಒಳಗೆ ಬಂದಳು. ಮುದುಕಿಗೆ ವಯಸ್ಸಾಗಿತ್ತು. ಯವ್ವಾ, ನನಗೊಂದ್ ಚರಿಗೆ ನೀರು ತಗೊಂಡು ಬಾ ಅಂದ್ರೂ ಕೂಡ ಮಾಡಾಕಿ ಅಕ್ಕಿ ಹೆಂಗ್ರಿ? ಯವ್ವಾ, ಒಂದು ಕಪ್ ಚಾ ತಗೊಂಡ್ ಬಾ. ಮೂಗು ಮುರಿ ಹಾಕಿ
ಹಿಂಗ್ ಮಾಡಾಕಿ ಹೌದು ಏನ್ ಮಾಡಿದ್ರು ಮುದುಕಿ ಮಾತಿ ಕೇಳ್ತಿದ್ಲು ಸಸಿ. ಹೌದು ಯಾಕಂತ ಕೇಳಿದ್ರೆ ಮುದುಕಿ ಮೂಲ ಆಗ್ಯಾದ, ಮುದುಕಿ ಸಾಯ್ಬೇಕಾಗ್ಯಾದ. ಹೆಂಗಾರಿ ಮಾಡಿದಕ್ಕೆ ನುಂಗಬೇಕಂತೇಳಿ ಆ ಮುದುಕಿ ಏನ್ ಹೇಳಿದ್ರು ಕೂಡ ಮಾಡ್ತಿದ್ರು ಒಟ್ಟ. ಹೌದು ಮಯ್ಯ ದೇವ್ರು ಬರ್ತಿತ್ತು ಏನಪ್ಪ, ಅದು ದೊಡ್ಡ ದೇವ್ರು ಬರ್ತಿತ್ತು. ಅವಾಗ ಮುದುಕಿ ಆ ಸೊಸಿನ ಸಾಣದೈತಿ. ಹೌದು ಇವತ್ತಲ್ಲ ನಾಳೆಗೆ ಶಾಣೆ ಆದಿತ್ತು ಆಗಿತ್ತು, ಇವತ್ತಲ್ಲ ನಾಳೆಗೆ ಶಾಣೆ ಆದಿತ್ತು. ಮುಂದೆ ನನ್ನ ಮಾತು ಕೇಳಿರ್ಬೇಕು ಅಂತ ಹೇಳಿ 1 ತಿಂಗಳು 2 ತಿಂಗಳ 6 ತಿಂಗಳು ಹೋಯ್ತು. ಸೊಸಿ ಅತ್ತಿ ಮಾತೆ ಕೇಳಲಿಲ್ಲ. ಮುದುಕಿಗೆ ಸಿಟ್ಟು ಬತ್ತು. ಹೌದು ಸೊಸಿ ಇಲ್ಲಿ ಬಾರ ಬಾರ ಬಾಯಿಲಿ ಬಾಯ್ಲಿ 6 ತಿಂಗಳಾಯ್ತು. 1 ದಿವಸ ನನಗೆ ಒಂದ್ ಚರಿಗೆ ನೀರು ಕೊಟ್ಟಿಲ್ಲ, ಒಂದು ಕಪ್ ಚಾ ಕೊಟ್ಟಿಲ್ಲ. ಹೌದು ಈ ಮನ್ಯಾಗ ನಡಿಬೇಕನ್ನೋದು ನಿನ್ನ ಮನಸ್ಸು ಐತಿವ ನೀ ಇಲ್ಲ ಆಯ್ತು ಕೇಳಿದಳು. ಹೌದು ಈ ಮನ್ಯಾಗ ನಾ ಹೇಳಿದ ಕೇಳಂಗಿತ್ತಂದ್ರೆ ಈ ಮನ್ಯಾಗ ಇರು. ಈ ನಾ ಹೇಳಿದೀನಿ ಕೇಳಾರ್ದಂಗ ಇತ್ತಂದ್ರ ನೀನು ಸೀದಾ ನಿನ್ನ ಗಂಟು ಮುಟ್ಟೆ ಕಟ್ಟಿ ತವ್ರ ಮನೆಗೆ ಹೋಗ್ಬಿಡು, ನನ್ನ ಮಗನಿಗೆ ಬ್ಯಾರೆ ಲಗ್ನ ಮಾಡ್ತೀನಿ ಅಂದ್ರು. ಹೌದು ಹೇಳಿದ್ರಪ್ಪ ಅತ್ತಿ ಮುದುಕಿ ಹೇಳ್ದಂಗೆ ಮಗ ಕೇಳ್ತಿದ್ದ. ಆ ಮುದುಕಿ ಹಿಂಗರಿ ಹತ್ತು. ಹೌದು ನನ್ನ ಒಗತನ ಹರಿಯ ಪರಿಸ್ಥಿತಿ ಬತ್ತು. ಹೆಂಗ್ ಮಾಡ್ಲಿ ಹೆಂಗ್ ಮಾಡ್ಲಿ ಹೆಂಗ್ ಮಾಡ್ಲಿ ಹೆಂಗ್ ಮಾಡ್ಲಿ ಹೆಂಗ್ ಮಾಡ್ಲಿ ಅಂತೇಳಿ ಆ ಅಳ್ಕೊತ್ತು ತವ್ರ ಮನೆಗೆ ಹೋದಳು. ಹೌದಪ್ಪ ಹೌದು ತವ್ರ ಮನೆಗೆ ಹೋಗತ್ತನ ತಂದಿದ್ದ ಡಾಕ್ಟರ್ ಇದ್ದ. ಏನಿದ್ದ ಡಾಕ್ಟರ್ ಇದ್ದ. ಹೋಗಿ ಡಾಕ್ಟರ್ ಅಂತ ಅಕ್ಕಿಗೆ ಬಿದ್ದು ಮಗಳು ಅಳಕತ್ತಳು. ಏನಂತ ಹೇಳಿ ಯಪ್ಪ 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 ಮಾತೇರಿ ಒಂದು ಮಾತಂದಾಳ. ಹೌದು ಏನಂದಾಳ ನನಗೇನು ಗೊತ್ತ್ರಿ. ಆ ಮನ್ಯಾಗ ನಾ ಅಕ್ಕಿ ಅತ್ತಿ ಹೇಳ್ದಂಗ ಕೇಳಿದ್ರಿ ಆ ಮನ್ಯಾಗ ಇರುವ ಅಂತ ಹೇಳ. ಇಲ್ಲಕ್ಕಂದ್ರ ನೀನು ಸೀದಾ ತವ್ರ ಮನೆಗೆ ಹೋಗು, ನನ್ನ ಗಂಡಗೆ ಬ್ಯಾರೆ ಲಗ್ನ ಮಾಡ್ತೀನಿ ಅಲ್ಲಕತ್ತಾಳಪ್ಪ. ನೀ ಹೆಂಗಿದ್ರು ಡಾಕ್ಟರ್ ಇದ್ದಿದಿ. ಹೌದು ನೀ ಹೆಂಗಿದ್ರು ಡಾಕ್ಟರ್ ಇದ್ದಿದಿ. ಒಂದು ಸಯ್ಯ ಇಂಜೆಕ್ಷನ್ ಕೊಡು, ನಾ ಮುದುಕಿಗೆ ಹೋಗಿ ಸಯ್ಯ ಇಂಜೆಕ್ಷನ್ ಮಾಡ್ತೀನಿ ಅಂದಳು ಈಕಿ. ಹೌದು ಹೇಳು ಮುದುಕಿ ಮೂಲ ಆಗ್ಯಾದ. ಯಪ್ಪ ಮುದುಕಿ ಸಾಯ್ಬೇಕು, ನೀ ಡಾಕ್ಟರ್ ಇದ್ದಿದಿ. ಒಂದು ಇಂಜೆಕ್ಷನ್ ಕೊಡು ಅಪ್ಪ. ಆ ಮುದುಕಿಗೆ ಒಯ್ದು ಮಾಡಿ ಆಗ ಮುದುಕಿಗೆ ನುಂಗ್ತೀನಿ, ನುಂಗಿ ಆ ಮನ್ಯಾಗ ಇರ್ತೀನಿ ಅಂತ ಹೇಳಿದಳು. ಹೌದಪ್ಪ ಸೊಸಿ ಹೇಳಿದಳು. ಅವಾಗ ಅಪ್ಪ ಇದ್ದವ ತಾನ ಏನ್ ಹೇಳ್ತಾನ, ಏ ತಂಗಿ ನಾ ಡಾಕ್ಟರ್ ಇದ್ದೀನಿ, ನಾಳಿಗೆ ನಾ ಇಂಜೆಕ್ಷನ್ ಕೊಟ್ಟಿದ್ದು ಮತ್ತೊಬ್ರಿಗೆ ಯಾರಿಗಾರ ಗೊತ್ತಾಯ್ತಂದ್ರ ಇಬ್ಬರಿಗೆ ಜೈಲು ಶಿಕ್ಷೆ ಆಗ್ತದ. ಹೌದು ಪಟ್ನೆ ಸತ್ತಂದ್ರೆ ಇಬ್ರಿಗೆ ಜೈಲಿಗೆ ಹೋಗ್ಬೇಕಾಕದ, ಇಬ್ಬರಿಗೆ ಜೈಲು ಶಿಕ್ಷೆ ಆಗ್ತದ. ತಂಗಿ ಹಂಗ ಮಾಡೋದು ಬೇಡ. ನಾ ಒಂದು ಮುದುಕಿ ಸಾಯದ ಒಂದು ಉಪಾಯ ಮಾಡ್ತೀನಿ. ಹೌದು ಏನು ಉಪಾಯ? ಏನ್ ಉಪಾಯ ಮಾಡ್ತೀನಿ ಅಂತ ಕೇಳಿದ್ರ 30 ಗೋಳಿ ಕೊಡ್ತೀನಿ. ಹೌದು ದಿನ ಒಂದು ಮುದುಕಿ ಮಲ್ಕೊಳ್ಳೋ ಟೈಮ್ನ್ಯಾಗ ಹಾಲಾಗ ಹಾಕಿ ಗೋಳಿ ಕುಡಿಸು. ಹೌದು ಮುದುಕಿ ಸಣ್ಣಾಗಿ ಸಾಯ್ಕೋತ ಬರ್ತದ ಅಂತ ಹೇಳ್ದ. ಹೌದು ಮರಿ ಸಣ್ಣಾಗಿ ಸಾಯ್ತದ ಅಂತ ಹೇಳ್ದ. ಹೇಳಿ ಇನ್ನೊಂದು ಮಾತು ಹೇಳ್ತಾನ. ಏನ್ ಮಾತ? ಏ ತಂಗಿ ಮೊದಲು ಹೆಂಗ್ ಮಾಡಿದ್ರು ನೋಡ ಹಂಗ ಮಾಡ್ಬೇಡ ಮುದುಕಿಗೆ. ಹೌದು ಮುದುಕಿ ಅಲ್ಲಿ ಕುಂದಿರ್ತದ, ಅಲ್ಲೇ ನೀರು, ಅಲ್ಲೇ ಚಾ, ಅಲ್ಲೇ ನಾಷ್ಟ, ಅಲ್ಲೇ ಊಟ. ಮುದುಕಿಗೆ ಮಲ್ಕೊಳ್ಳುವಂತ ಟೈಮ್ನ್ಯಾಗ ನಿದ್ದೆ ಹತ್ತತನ ಕಾಲು ಒತ್ತಬೇಕು, ಅಂದ್ರೆ ಮುದುಕಿ ದೌಡ್ ಸಾಯ್ತದ ಅಂತ ಹೇಳ್ದ. ಹೌದು ಮುದುಕಿಗೆ ನಿದ್ದೆ ಹತ್ತತನ ಕಾಲು ಒತ್ತಬೇಕು. ಯಾವಾಗ ಮುದುಕಿಗೆ ನಿದ್ದೆ ಒದರ್ಲಕತ್ ನೋಡು ಅವಾಗ ಕಾಲು ಬಿಟ್ಟು ನೀವು ಒಕ್ಕಬೇಕು, ಅಂದ್ರೆ ಮುದುಕಿ ದೌಡ್ ಸಾಯ್ತದ ಅಂತ ಹೇಳ್ದ. ಯಾಕಾಗಲ್ಲಪ್ಪ ಆ ಮುದುಕಿ ಸಾಯ್ತದ ಅಂದ್ರ 1 ತಿಂಗಳ ತನ್ನ ಬೆಳಗನ ಕಾಲು ಒತ್ತೀನಿ ಅಂದಳು. ಹೌದು ಬೆಳಗನ ಒಟ್ಟು ಮುದುಕಿ ಸಾಯ್ಬೇಕಾಗ್ಯದ ಅಂತ ಹೇಳಿ ಆ ಗೋಳಿ ತಗೊಂಡು ಮತ್ತೆ ಗಂಡನ ಮನೆಗೆ ಬಂದಳು. ಗಂಡನ ಮನೆಗೆ ಬಂದು ಎಲ್ಲಿ ಅತ್ತಿ ಕುಂದಿರ್ತಾಳ ಅಲ್ಲೇ ನೀರು, ಅಲ್ಲೇ ಚಾ, ಅಲ್ಲೇ ನಾಷ್ಟ, ಅಲ್ಲೇ ಊಟ ಎಲ್ಲ ಅಲ್ಲಿ. ಆ ಮುದುಕಿಗೆ ತಾಯಿ ತರ ನೋಡ್ಕೊಳಕತ್ತಳು ಹೆಣ್ಮಗಳು. ಹೌದಪ್ಪ ಹೌದು. ಹಿಂಗ 10 ದಿವಸ ಆಯ್ತು. ಮುದುಕಿ ಮನಸ್ಸು ಫರಾಕ್ ಆಯ್ತು, ಸ್ವಲ್ಪ ಚೇಂಜ್ ಆಯ್ತು. ಚೇಂಜ್ ಆಗಿ ತಿಜೋರಿ ಕಡೆಗೆ ಹೋಯ್ತು ಮುದುಕಿ. ಹೋಗಿ ಆ ತಿಜೋರಿ ಒಳಗಿರ್ತಕ್ಕಂತ ರೇಷ್ಮಿ ಸೀರೆ ತಗೊಂಡು ಬಂದು ಸೊಸಿ ಕೈಯಾಗ ಕೊಟ್ಟಳು. ಹೌದಪ್ಪ ಹೌದು ಎಲ್ಲ ತಂದು ಕೊಟ್ಟಳು. ಸೊಸಿ ಕೈಯಾಗ ಕೊಟ್ಟಳು. ಕೊಟ್ಟು ಹೇಳ್ತಾಳ, ಏನತ್ರಿ ಸೊಸಿ ನನಗ ವಯಸ್ಸಾಗ್ಯದ, ನೀ ಸಣ್ಣ ಹಾಕ್ಯಾದಿ. ಹೌದು ಇವ್ ರೇಷ್ಮಿ ಸೀರೆ ಅಲ್ಲಿಟ್ಟಾರ ಏನ್ ಮಾಡಿ, ನೀ ಎಲ್ಲಾರೆ ಹೋದೆ ಅಂದ್ರ ಇವ್ ರೇಷ್ಮೆ ಸೀರೆ ಹಾಯ್ಕೊಂಡು ತಿರುಗಾಡು ಅಂತೇಳಿ ಕೊಟ್ಟಳು. ಆ ಸೊಸಿ ಮನಸ್ಸನ್ನು ಸ್ವಲ್ಪ ಫರಕ್ ಆಯ್ತು. ಹೌದು ಸ್ವಲ್ಪ ಫರಕ್ ಆಯ್ತು. ಮತ್ತೆ 10 ದಿವಸ ಹೋಯ್ತು. 10 ದಿವಸ ಆಯ್ತು ಮುದುಕಿ ಮತ್ತೆ ತಿಜೋರಿ ಕಡೆಗೆ ಹೋಯ್ತು. ಹೌದು ತಿಜೋರಿ ಕಡೆಗೆ ಹೋಗಿ ಎಲ್ಲ ಬೆಳ್ಳಿ ಬಂಗಾರ, ವಜ್ಜಿ ಟಿಕ್ಕೆ, ಗೆಜ್ಜಿ ಟಿಕ್ಕೆ, ಬೋರ್ಮಾಳ, ನಕ್ಲೇಸ ಎಲ್ಲ ತಗೊಂಡು ಬಂದು ಆ ಸೊಸಿ ಕೈಯಾಗ ಮುದುಕಿ ಕೊಟ್ಟು. ಹೌದು ಕೊಟ್ಟು ಹೇಳ್ತದ, ಏನತ್ತ ಸೊಸಿ ಮುದ್ದ ಇವತ್ತು ಇಲ್ಲಿ ನಾಳಿಗೆ ನಾ ಕುಣ್ಯಾಗ. ಹೌದು ಇವತ್ತು ಮನ್ಯಾಗ ನಾಳೆ ಕುಣ್ಯಾಗ ಇವು ಬೆಳ್ಳಿ ಬಂಗಾರ ತಗೊಂಡು ಏನ್ ಮಾಡ್ಲಿ, ಮನ್ಯಾಗ ಇಟ್ರೆ ಎರಡು ಆತವೇನು? ಈ ಮನ್ಯಾಗ ಸೊಸಿ ಅಂದ್ರೆ ನೀ ಬಂಗಾರ ಗುಣದಕ್ಕದಿ. ಹೌದು ಈ ನೀ ಚಲೋನೇ ಇದ್ದಿ. ಹೌದು ಈ ಬಂಗಾರ ಹಾಕೊಂಡು ತಿರ್ಗಾಡ್ದೆ ಅಂದ್ರೆ ಇನ್ನಷ್ಟು ಚಲೋ ಕಾಣಿಸ್ತಿ. ಹೌದು ಎಲ್ಲಾರ ಕಾರ್ಯಕ್ರಮಕ್ಕೆ ಹೋದಾಗ ಇವಿಷ್ಟು ಹಾಯ್ಕೊಂಡು ತಿರ್ಗಾಡೋ ಅಂತೇಳಿ ಆ ಸೊಸಿ ಕೈಯ ಕೊಟ್ಟಳು. ಸೊಸಿ ಮನಸ್ಸು
ಮನಸ್ಸು ಅರ್ಧ ಫರಕ್ ಆಯ್ತು. ಹೌದು ಅರ್ಧ ಫರಕ್ ಆಯ್ತಪ್ಪ. ಮರಗಲ್ ಕತ್ರು ಸೊಸಿ ಏನಂತ ನಮ್ಮ ಹೇಳಿ? ಅತ್ತಿ ಚಲೋನೇ ಅದಾಳ. ರೇಷ್ಮೆ ಸೀರೆ ಕೊಟ್ಳು, ಬೆಳ್ಳಿ ಕೊಟ್ಳು, ಬಂಗಾರ ಕೊಟ್ಳು. ಇಂತ ಅತ್ತಿಗೆ ನಾ ಸಾಯಿ ಹೊಡ್ಲಿಕತ್ತೀನಿ, ಹೆಂಗ ಮಾಡ್ಲಿ? ಪಾಪಕ್ಕೆ ಗುರಿ ಆಗ್ತೇನೆ ಅಂತೇಳಿ ಸಣ್ಣಾಗಿ ಮರಗಲ್ ಕತ್ಳು ಸೊಸಿ. ಹೌದು 29 ದಿವಸ ಆಯ್ತು. ಒಂದೇ ದಿವಸ ಉಳಿದಿತ್ತು. ಹೌದು. ಮುದುಕಿ ಏನ್ ಮಾಡ್ತಂತ ಕೇಳಿದ್ರ ಯಾನು ಎಲ್ಲ ಆಸ್ತಿ ಸೊಸಿ ಹೆಸರಿಗೆ ಮಾಡ್ತು. ಹೌದು ಒಟ್ಟು ಹಾಕಿಂದ ಎಲ್ಲ ಆಸ್ತಿ ಮಾಡ್ತು. ತನ್ನ ಆಸ್ತಿ ಆ ಸೊಸಿ ಹೆಸರಿಗೆ ಮಾಡಿ ಆ ಆಸ್ತಿ ಪತ್ರ ತಂದು ಸೊಸಿ ಕೈಯ ಕೊಟ್ಟಳು. ಹೌದಪ್ಪ ಹೌದು. ಕೊಟ್ಟು ಒಂದು ಮಾತು ಹೇಳ್ತಾಳ. ಏನು ಮಾತಾ? ಯವ್ವಾ ನನಗ ವಯಸ್ಸಾಗ್ಯದ, ಈ ಆಸ್ತಿ ನನ್ನ ಹೆಸರಿಗೆ ಇಟ್ಕೊಂಡು ನಾ ಏನು ಮಾಡ್ಲಿ? ಹೌದು. ಆಸ್ತಿ ಬ್ಯಾಡ, ಅಂತಸ್ತು ಬ್ಯಾಡ, ಬೆಳ್ಳಿ ಬ್ಯಾಡ, ಬಂಗಾರ ಬ್ಯಾಡ, ಏನು ಬೇಡ. ಈ ಮನೆಗೆ ನೀ ಸೊಸಿ ಅಲ್ಲ, ನನ್ನ ಮಗಳಕ್ಕಿಂತ ಹೆಚ್ಚಿನ ಕೆದಿ ಅಂತ ಹೇಳಿದಳು. ಹೌದು. ಸೊಸಿ ಅಲ್ಲ ನೀನು, ಹೌದು ನನ್ನ ಮಗಳಕ್ಕಿಂತ ಹೆಚ್ಚಿನ ಕೆದಿ. ನಾ ಒಂದು ಮೂಲ್ಯಾಗ ಕುಂದಿರ್ತೀನಿ, ಒಂದು ಮಗನ ಹಡದು ಕೊಡು ಯವ್ವ, ನಾ ಮೂಲ್ಯಾಗ ಆಡಿಸ್ಕೊತ ಕುಂದಿರ್ತೀನಿ ಅಂದ ಕೂಡಲೇನೆ ಆ ಸೊಸಿ ಕಣ್ಣಾಗಿ ನೀರು ಹನಿ ಹನಿಯಾಗಿ ತಳಗ ಬೀಳಕತ್ತು. ಹೌದಪ್ಪ ಹೌದು. ಒಂದೇ ದಿವಸ ಆದ್ರೆ ಮುದುಕಿ ಸಾಯ್ತದ. ನನಗರ ಸೊಸಿ ಅಲ್ಲ ಮಗಳ ತಿಳಿ ಕರ್ಲಿಕತ್ತಾಳ. ಇಂತ ಅತ್ತಿ ಕಳ್ಕೊಂಡು ನಾಯಕ ಭೂಮಿ ಮ್ಯಾಗಿರ್ಬೇಕಂತೇಳಿ ಆಸ್ತಿ ಪತ್ರ ಅಲ್ಲೇ ಒಕ್ಕಾಡ್ದಳು. ಒಕ್ಕಾಡಿ ಓಡ್ಕೊತ ತನ್ನ ತವ್ರ ಮನೆಗೆ ಬಂದಳು. ತವ್ರ ಮನೆಗೆ ಬಂದು ಮತ್ತ ತಂದಿ ತೆಕ್ಕಿಗೆ ಬಿದ್ದಳಕತ್ತಳು. ಯಪ್ಪ ಯಪ್ಪ ನಮ್ಮ ಅತ್ತಿ ಸಾಯ್ತಾಳ, ಯಪ್ಪ ನಮ್ಮ ಅತ್ತಿ ಸಾಯ್ತಾಳ, ನಮ್ಮ ಅತ್ತಿ ಸಾಯ್ಬೇಡ್ದಲ್ಲಕತ್ತಳು. ಅವಾಗ ತಂದಿದ್ದ ಹೇಳ್ತಾನ, ಏನತ್ತ? ಯವ್ವ ಒಂದೇ ದಿವಸ ಒಂದೇ ಗೋಳಿ ಉಳ್ದಾದ, ಆ ಮುದುಕಿ ನುಂಗತಂದ್ರ ಸಾಯ್ತದ, ಯಾಕೆ ಸಾಯ್ಬೇಡ್ದಲ್ಲ ಕತ್ತಿದ ಅಂದ ಕೂಡಲೇನೆ ಅವಾಗ ಮಗಳು ಹೇಳ್ತಾಳ, ಏನತ್ತ? ಯಪ್ಪ ಅಕ್ಕಿ ನನಗ ಅತ್ತಿ ಅಷ್ಟೇ ಅಲ್ಲ, ನನ್ನ ತಾಯಿ ಅಷ್ಟೇ ಪ್ರೀತಿ ತೋರಿಸ್ದಕ್ಕೆದಾಳ, ನನ್ನ ತಾಯಿ ಸ್ವರೂಪ ಅದಳ, ನನ್ನ ತಾಯಿಕಿಂತ ಹೆಚ್ಚಿನಕ್ಕೆ ನನ್ನ ಅತ್ತಿ ಅದಾಳ. ಅಕ್ಕಿ ಸತ್ತಂದ್ರ ಇದೇ ಮನ್ಯಾಗ ನಾ ಉರ್ಲ್ ಹಾಕೊಂಡು ಸಾಯ್ತೀನಿ ಅಂದ್ರು ಮಗಳು. ಹೌದು ಯಪ್ಪ ಯಪ್ಪ ನಮ್ಮ ಅತ್ತಿ ಸತ್ತಳು ಅಂದ್ರ ಇದೇ ಮನ್ಯಾಗ ಉರ್ಲ್ ಹಾಕೊಂಡು ಸಾಯ್ತೀನಿ ಅಂದ ಕೂಡಲೇ ಅವಾಗ ಅಪ್ಪ ಹೇಳ್ತಾನ, ಏನಂತ? ಯವ್ವ ಒಂದೇ ಗೋಳಿ ಉಳ್ದದ, ನಾ ಹ್ಯಾಂಗ್ ಉಳಿಸ್ಲಿ ನಿಮ್ಮ ಅತ್ತಿಗೆ ಅಂದ. ಯಪ್ಪ ನಮ್ಮ ಅತ್ತಿ ಸಾಯೋದ ನಾ ಕಣ್ಣಾರೆ ನೋಡಂಗಿಲ್ಲ, ತಾ ಹಗ್ಗ ನಿನ್ನ ಮುಂದೆ ಉರ್ಲ್ ಹಾಕೋತ್ನಿ ಅಲ್ಲಕತ್ತಳು ಮಗಳು. ಹೌದು. ಅವಾಗ ತಂದಿದ್ದ ಹೇಳ್ತಾನ, ಏನತ್ತ? ಯವ್ವ ನೀ ಸೈಲಿಕ್ ಹೋಗ್ಬೇಡ, ನಿಮ್ಮ ಅತ್ತಿನ ಸೈಯಲ್ಲ, ನಿಮ್ಮ ಅತ್ತಿ ಹೆಂಗ ಸೈಯಲ್ಲ ಅಂತ ಕೇಳಿದ್ರ ನಿಮ್ಮ ಅತ್ತಿಗೆ ನಾ ಸೈಯ ಗೋಳಿ ಕೊಟ್ಟಿಲ್ಲವ, ಟಾಣಿಕ್ ಗೋಳಿ ಕೊಟ್ಟಿನಂದ ತಂದಿದ್ದ. ಹೌದು. ಹೆಂಗ ಬುದ್ಧಿ ಹೇಳ್ಬೇಕತ್ತಿ ನಾ ಡಾಕ್ಟರ್ ಇದ್ದವ್ರು ಸರ. ಹಿಂಗ ನಿಮ್ಮ ಮ್ಯಾಲದ ನಿಮ್ಮ ಕೈ ತೆಳಗದ. ಹೌದು. ಹಿಂಗ ಅಲ್ಲವ ನಿನಗರ ಹೆಚ್ಚಿನ ಸ್ಥಾನ ಕೊಟ್ಟಾರ, ಹಂಗ ಹಾಡಬಾರ್ದವ. ಲಾಜ್ ಅಂದ್ರೆ ಏನಿದು? ಬಸ್ ಸ್ಟ್ಯಾಂಡ್ ಅಂದ್ರೆ ಎಲ್ಲಿ ಹೊತ್ತಿ ಯಾರು ಸುದ್ದಿ? ಲಾಜ್ ಅಂದ್ರೆ ಏನಿದು? ಇಂಥ ಮಾತ ಹೇಳಬಾರ್ದು. ಹೇಳಿದ್ರ ನಿಮ್ಗ ಪದವಿ ಸಿಗಂಗಿಲ್ಲ. ಅದಕ್ಕೆ ದಯವಿಟ್ಟು ಮಾಸ್ತರ್ ಅವರ ನೀವು ತಂದೆ ಸ್ವರೂಪಿ ಆಗ್ರಿ, ಅವ್ರಿಗೆ ಬುದ್ಧಿ ಹೇಳ್ರಿ, ತಿದ್ದಿ ಹೇಳ್ರಿ ಅಂತಕ್ಕಂಥ ಮಾತು ಹೇಳಿ ನೀವು ಹೆಂಗಿರ್ತೀರಿ ನೋಡು, ಆ ಮನಿ ಹಂಗಿರ್ತದ, ಆ ಮನೆಯವ್ರು ಹಂಗಿರ್ತದ. ನೀವು ಹೆಂಗಿರ್ತೀರಿ ನೋಡು, ಆ ಮೇಳ್ನು ಹಂಗಿರ್ತದ, ಮಾಸ್ತರ್ನು ಹಂಗೆ ಇರ್ತಾರ. ಮಾಸ್ತರ್ ಶಾಣೆ ಇದ್ದೀರಿ ಇಲ್ಲ ಅನ್ನೋದಿಲ್ಲ, ನಿಮ್ಮ ಶಾಣತನ ಅವ್ರಿಗೆ ಕಲಿಸ್ರಿ ಅಂತಕ್ಕಂಥ ಮಾತು ಹೇಳಿ ಆ ಪದ ಪ್ರಾರಂಭ ಮಾಡೋಣ. ಹೌದು. ಅದಕ್ಕೊಂದು ಮಾತು ಬರ್ತದ. ಹೆಂಗಂತ ಕೇಳಿದ್ರ, ಆ ಗಂಟೆ ಹೊಡೆದ್ರ ಶಿವ, ತಮಟೆ ಹೊಡೆದ್ರ ಯಮ. ಗಂಟೆ ಹೊಡೆದ್ರ ಶಿವ, ತಮಟೆ ಹೊಡೆದ್ರ ಯಮ. ಆ ಗ್ರಾಮ ದೇವತೆ ಗುಡಿಗೆ ಬರ್ಬೇಕಾದ್ರೆ ನಿಮ್ಮ ಪಾದರಕ್ಷೆಗಳನ್ನು ಬಿಟ್ಟು ಬರಬೇಕು. ಗ್ರಾಮ ದೇವತೆ ಗುಡಿಗೆ ಬರ್ಬೇಕಾದ್ರೆ ನಿಮ್ಮ ಪಾದರಕ್ಷೆಗಳು ಬಿಟ್ಟು ಬರಬೇಕು. ಈ ಅಫ್ಜಲ್ಪುರ ಹುಡುಗನ ಸಂಗಟ ಹಾಡ್ಬೇಕಾದ್ರೆ ನಿಮ್ಮ ಸೊಕ್ಕ ಬಿಟ್ಟು ಬರಬೇಕು. ಯಾನ ಬಿಟ್ಟು ಬರ್ಬೇಕು? ನಿಮ್ಮ ಸೊಕ್ಕ ಬಿಟ್ಟು ಬರ್ಬೇಕು. ಬ್ಯಾರೆ ಮೇಲೆ ಸಂಗಟ ಇಟ್ಕೊಡ್ರಿ. ಹೌದು, ನಮ್ಮ ಸಂಕಟ ಬ್ಯಾಡ್ರಿ ಅಂತಕ್ಕಂಥ ಮಾತು ವಿನಂತಿ ಪೂರ್ವಕವಾಗಿ ಕೇಳ್ತಾ ಇದ್ದೀನಿ ನಾನು. ಓಕೆ. ಹಲೋ ಎಲ್ಲ ನಮ್ಮ ಇದು ಪ್ರಸಾದ ಸೇವನೆ ಮಾಡಿ ಐ ಜಾತಿರ್ನು ಹೌದು ಭಾಳ ವಿಜೃಂಭಣೆ ಆಗ್ತದೆ, ಚಂದ ಆಗ್ತದೆ ಅಂತಕ್ಕಂಥ ಮಾತ ನಮ್ಮ ಗೌಡ್ರು ಹೇಳ್ಯಾರ. ಅವ್ರು ಹೇಳಿದ ಮಾತು ನೀವು ದಯವಿಟ್ಟು ಇವತ್ತೊಂದು ದಿವಸ ಪಾಲಿಸ್ರಿ ಅಂತಕ್ಕಂಥದ ಮಾತ ಹೇಳಿ ಆ ಎರಡು ಸಂಘದ ವತಿಯಿಂದ ವಿನಂತಿ ಇರುತ್ತದೆ. ಕಾಂತ ನೋಡಿ ಪರಶಿವನ ಲೀಲಾ, ಸಾಕ್ಷಾತ್ ತೋರ್ಯಾನ ಪರಶಿವನ ಲೀಲಾ. ತುಂಬಿದ ಜನ ಎಲ್ಲ ಹಂಬಲ
ಕತೆ ಆಡಬೇಡಿ ಕಲ್ಬಲ ಮಾಡದ ಮಾತ್ಮರಲಿಲ್ಲ ಧರಣಿ ಮೇಲೆ ಮಾಡದ ಮಾತ್ಮರಲಿಲ್ಲ ಗುರುವರೆ ಒಣಸಿದ ಬಂಧನರಣಿ ಬ್ಯಾಲು ಒಣಸಿದ್ದರು ಹುಟ್ಟಿದ ನಾಡ ಆಗಲು ಸಂಪಣಿಸಿಲ್ಲ ದೊಡ್ಡ ಆಕಳ ಬೋರಿಯಾಡಿ ಹಿಂಡ್ಯವ ಹಾಲ ಹಿಂಡಲಾರ ಆಕಳ ಬೋರಿಯಾಡಿ ಹಿಂಡ್ಯವ ಹಾಲ ಅಡವಿ ಒಳಗ ಇದ್ದ ಗಿಡ ಬಳ್ಳಿಗಳು ಚಿತ್ತು ಆಗ್ಯಾವ ಫಲ ಫಲ ಸಿದ್ಧರ ಕತೆ ಧರಣಿ ಮೇಲೆ ಮಾಡದ ಮಾತ್ಮರಲಿಲ್ಲ ಧರಣಿ ಮೇಲೆ ಮಾಡದ ಮಾತ್ಮರಲಿಲ್ಲ ಧರ್ಮದ ಕೆಳಗಾಗಿ ಗುರುವರೆ ಒಣಸಿದ ಬಂದ ಧರಣಿ ಮ್ಯಾಲ ರೇವಣ್ಣ ಸಿದ್ಧರು ಓಹೋ ಸಭಾ ಪಂಡಿತರಲ್ಲಿ ಸಹ ವಿನಯದ ಪ್ರಾರ್ಥನೆ ಅದಕ್ಕೊಂದು ಮಾತು ಹಿಂಗ್ ಬರ್ತದ ಮರಣ್ಣ ಹೆಂಗ್ರಿ ಹಿರಿಯರಿಗೆ ಬೇಕು ಗಿರಿಜಾ ಕಲ್ಯಾಣ ಸಾಧು ಸಂತರಿಗೆ ಬೇಕು ಬಸವ ಕಲ್ಯಾಣ ಹಿರಿಯರಿಗೆ ಬೇಕು ಗಿರಿಜಾ ಕಲ್ಯಾಣ ಸಾಧು ಸಂತರಿಗೆ ಬೇಕು ಬಸವ ಕಲ್ಯಾಣ ಸರ್ಕಾರಕ್ಕೆ ಬೇಕು ಕುಟುಂಬ ಕಲ್ಯಾಣ ಮಟಕ ಆಡೋರಿಗೆ ಬೇಕು ಮುಂಬೈ ಕಲ್ಯಾಣ ಮಟಕ ಆಡೋರಿಗೆ ಬೇಕು ಮುಂಬೈ ಕಲ್ಯಾಣ ವಯಸ್ಸಿನ ಹುಡುಗ ಹುಡುಗಿಗೆ ಬೇಕು ನಂಜುಂಡಿ ಕಲ್ಯಾಣ ನಂಜುಂಡಿ ಕಲ್ಯಾಣ ಯಾಕೆ ಬೇಕ್ರಿಪ್ಪ ಯಾಕೆ ಬೇಕಂತ ಕೇಳಿದ್ರ ಅದ್ರೊಳಗ ಒಂದು ಮಾಲಾಶಿರಿ ಒಂದು ಹಾಡ ಹಾಡ್ಯಾಳ ಮಾಲಾಶಿರಿ ಹಾಡ ಹಾಡಿಲ್ಲ ಬರೀ ಆಕ್ಟಿಂಗ್ ಮಾಡ್ಯಾಳ ಯಾರು ಯಾವ ಹಾಡಿಗೆ ಆಕ್ಟಿಂಗ್ ಮಾಡ್ಯಾಳ ಅಂತ ಕೇಳಿದ್ರ ಯಾವ ಹಾಡಿಗೆ ಒಳಗೆ ಸೇರಿದ್ದಾರೆ ಗುಂಡು ಆ ಹುಡುಗಿ ಆಗುವಳು ಗಂಡು ಒಳಗೆ ಸೇರಿದ್ದಾರೆ ಗುಂಡು ಹುಡುಗಿ ಆಗುವಳು ಗಂಡು ಏರಿದೆ ನಶೆಯಾಗಿದೆ ಮಿತಿ ಮೀರಿದ ಸೋಪಾನ ನಿಶೆಯೇರಿದೆ ನಶೆಯಾಗಿದೆ ಮಿತಿ ಮೀರಿದ ಸೋಪಾನ ಈ ಹಾಡ ಆಯ್ತು ಹೌದು ಇದು ಹಳಿದ ಒಂದು ಜಾನಪದ ಅದ ಹೆಂಗಂತ ಕೇಳಿದ್ರ ನಮ್ಮ ಕರ್ನಾಟಕ ರಾಜ್ಯದೊಳಗ ಕೆನಾಲ್ ಅಂತೇಳಿ ಬಂದು ಹೌದು ಈಗಿನ ಕೆನಾಲ್ ಅವಾಗ ಫಸ್ಟ್ ಕೆನಾಲ್ ಬಂದು ಆ ಫಸ್ಟ್ ಬಂದಾಗ ಜನಪದ ಪ್ರೇಮಿಗಳು ಒಂದು ಹಾಡ ಬರೆದ್ರು ಯಾವಾದ್ರಿ ಹೆಂಗ್ ಬರೆದ್ರು ಗೊತ್ತದನು ಕೆನಾಲ ನೀರಿಗೆ ಒಗಿಲಕ್ಕ ಹೊಂಟಾರ ಮುಂದ ಹುಡುಗ್ಯಾರೋ ಕೆನಾಲ ನೀರಿಗೆ ಒಗಿಲಕ್ಕ ಹೊಂಟಾರ ಮುಂದ ಹುಡುಗ್ಯಾರೋ ಮುಂದ ಹುಡುಗ್ಯಾರೋ ಅವರ ಹಿಂದ ಹುಡುಗಾರೋ ಮುಂದ ಹುಡುಗ್ಯಾರೋ ಅವರ ಹಿಂದ ಹುಡುಗಾರೋ ಇದೊಂದು ಒಳ ನಮಗೊಂದು ನೆನಪಿಗೆ ಹೊಂಟದ್ರಿ ಹೆಂಗ ನೆನಪಿಗೆ ಬಂದ ಚಂದ ನಾಲ ನೀರಿಗೆ ಒಗಿಲಕ್ಕ ಹೊಂಟಾರ ಮುಂದ ಮುದಕ್ಯಾರೋ ಕೆನಾಲ ನೀರಿಗೆ ಒಗಿಲಕ್ಕ ಹೊಂಟಾರ ಮುಂದ ಮುದಕ್ಯಾರೋ ಮುಂದ ಮುದಕ್ಯಾರೋ ಅವರ ಹಿಂದ ಮುದುಕಾರೋ ಮುಂದ ಮುದಕ್ಯಾರೋ ಅವರ ಹಿಂದ ಮುದುಕಾರೋ ಇವ್ರು ಮುದುಕರು ಹೋಗಿ ಏನ್ ಮಾಡವ್ರಿ ಇವ್ರು ಆಯ್ಗೇನು ಗಂಟೆ ಎತ್ತವ್ರ ಇವ್ರು ಇರ್ಲಿ ಹೊಸ ಜನಪದ ಬಂದ ನಮ್ಮ ಬಾಗು ಮಾಸ್ತರ್ ಅವ್ರು ಒಂದು ಜನಪದ ಹಾಡಿ ಮುಗಿಸ್ತಾರ ಯಾದಿ ಮ್ಯಾಲೆ ಸಾದಿ ತೊಡಗಿಲ್ಲ ಮಾಡ್ಯಾರ ಮದವಿ ಯಾದಿ ಮ್ಯಾಲೆ ಸಾದಿ ತೊಡಗಿಲ್ಲ ಮಾಡ್ಯಾರ ಮದವಿ ಎಡಗಾಲ ಇಟ್ಟ ಹಾದಿ ನನ್ನ ಎದಿ ಮ್ಯಾಲ ಗಂಡನ ಕೂಡ ಹೋಗ ಗಾದಿಯ ಮ್ಯಾಲ ಎಡಗಾಲ ಇಟ್ಟ ಹಾದಿ ನನ್ನ ಎದಿ ಮ್ಯಾಲ ಗಂಡನ ಕೂಡ ಹೋಗ ಗಾದಿಯ ಮ್ಯಾಲ ಇನ್ನೊಂದು ಹೊಸದ ಯಾವಾದ್ರಪ್ಪ ಫೋನ ಮಾಡಿಲ್ಲ ಯಾಕೋ ನನ್ನ ಲವ್ವರ ಯಾಕ ಮಾಡ್ಯಾಳ ನನ್ನ ಫೋನ್ ನಂಬರ ಮನಸ್ಸಿಗೆ ಆಗೈತಿ ಬ್ಯಾಸರ ಮೋತಿ ನೋಡಬೇಕ ಅನ್ಸತೈತ ಒಳ್ಳೆಯರ ಹೊಟ್ಟಿಗೆ ಊಟಿಲ್ಲ ಕಣ್ಣಿಗೆ ನಿದ್ದಿಲ್ಲ ಹೊಟ್ಟಿಗೆ ಕೂಳಿಲ್ಲ ಕಣ್ಣ
ಬಳಿ ಬಾರಾನಿ ತಿರುಗಿ ಫೋನ ಮಾಡಿಲ್ಲ ಯಾಕೋ ನನ್ನ ಲವ್ವರ ಬ್ಲ್ಯಾಕ್ ಮಾಡ ನನ್ನ ನಂಬರ ನಂಬರ ರೇವಣ ಸಿದ್ಧರು ಹುಟ್ಟಿದ ನಾಡ ಜ್ಞಾನ ಸಂಪನಶೀಲ ದೊಡ್ಡ ಆಕಳ ಬೋರಿಯಾಡಿ ಹಿಂಡ್ಯವ ಹಾಲ ಹಿಂಡಲಾರ ಆಕಳ ಬೋರಿಯಾಡಿ ಹಿಂಡ್ಯವ ಹಾಲ ಎಡವಿ ಒಳಗ ಇದ್ದ ಗಿಡ ಬಳ್ಳಿಗಳು ಚಿಗುತ್ತು ಆಗ್ಯವ ಫಲ ಫಲ ಮದ್ದದ ಒಳಗ ಬಾರದ ಮಾತ್ ಬರಲಿಲ್ಲ ಎರಡ ಮೇಲೆ ಬಾರದ ಮಾತ್ ಬರಲಿಲ್ಲ ಧರ್ಮರಕ್ಷಣೆಗಾಗಿ ಗುರುವರೆ ಒಣಸಿದ ಬಂದ ಧರಣಿ ಮೇಳ ಬಂದ ಭಕ್ತರ ನೊಂದ ಭಕ್ತರ ಬಂಧನ ಬಿಡ್ಸನ ಗುರು ಜಗದೊಳಗ ಹಾಕ್ಯ ಜಾಲ ಅಫ್ಜಲಪುರ ಹೆಸರ ನಾಡ ಮ್ಯಾಲ ಅಫ್ಜಲಪುರ ಹೆಸರ ನಾಡ ಮ್ಯಾಲ ಶಿವನಿಗೆ ಶಿವರಾಯನ ಕವನ ಕೇಳಿದ್ರ ಕರಿ ಹೆಚ್ಚಿ ಕುಳ್ದಂಗ ನವೀನ ಧರಣಿ ಮೇಲೆ ಮಾಡದ ಮಾತ್ ಬರಲಿಲ್ಲ ಅರ್ಥದ ಒಳಗ ಮಾಡದ ಮಾತ್ ಬರಲಿಲ್ಲ ಧರ್ಮರಕ್ಷಣೆಗಾಗಿ ಗುರುವರೆ ಒಣಸಿದ